ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 24 ಹಾಗೂ 25ನೇ ಕಂತಿನ ಹಣ 4,000 ಇಂದು ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಸೊ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ನಿನ್ನೆ ಮೊನ್ನೆನೂ ಕೂಡ ಜಮಾ ಆಗಿದೆ. ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಸೊ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ. ಸೊ ಆದರೂ ಇವತ್ತು ಕೂಡ ದುಡ್ಡು ಬರ್ತಾ ಇದೆ. ಈಗ ಸರಿಸುಮಾರು ಒಂದು 10 ರಿಂದ 15 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗಿದೆ. ಇನ್ನು ಕೋಟ್ಯಾಂತರ ಫಲಾನುಭವಿಗಳಿದ್ದಾರೆ. ಹೀಗಾಗಿ ಎಲ್ಲ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗುತ್ತೆ. ಸೊ ಅದೇ ರೀತಿಯಾಗಿ ಮತ್ತೆ GST ಫೇರ್ ಅಂತ ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಹಾಗಾದರೆ ಅವರಿಗೆ ದುಡ್ಡು ಬರುತ್ತೋ ಇಲ್ವೋ? ಯಾಕಂದರೆ GST ಫೇರು ಮತ್ತು ಇನ್ಕಮ್ ಟ್ಯಾಕ್ಸ್ ಫೇರು ನಾವು ದುಡ್ಡು ಕೊಡೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಹಾಗಾದರೆ ಎಂತಹ ಒಂದು ಫಲಾನುಭವಿಗಳು GST ಫೇರ್ ಅಂತ ಬರ್ತಾ ಇದೆಯಾ, ಅಥವಾ ಎಲ್ಲರದು ಕೂಡ ಸುಮ್ಮನೆ ಬರ್ತಾ ಇದೆಯಾ? ಇದಕ್ಕೆ ಪರಿಹಾರ ಏನು ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳ್ತೀನಿ. ಆದರೆ ಇಂಪಾರ್ಟೆಂಟ್ ಮಾಹಿತಿ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 6 ಕಂತುಗಳು ಬರಬೇಕಾಗಿದ್ದು ಅದರ ಬಗ್ಗೆ ನಿಮಗೆ ಗೊತ್ತಿದೆ. ಅಂದರೆ 24, 25, 26, 27 ಡಿಸೆಂಬರ್ ತಿಂಗಳ ಹಣದವರೆಗೆ ಬರಬೇಕು. ಈ 4 ಕಂತುಗಳ ಜೊತೆಗೆ ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ, ಪೆಂಡಿಂಗ್ ಉಳಿಸಿದ್ರು ಅಥವಾ ಯಾಮಾರಿಸಿದ್ರು, ಅಥವಾ ದುಡ್ಡನ್ನು 5,000 ಕೋಟಿ ಹಣವನ್ನು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಸರ್ಕಾರವೇ ನುಂಗು ಹಾಕಿತ್ತು. ಈ ಎಲ್ಲ ಪ್ರಶ್ನೆಗಳು ಉದ್ಭವವಾಗಿದ್ದು ಅದರ ಮೇರೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ದುಡ್ಡನ್ನು ಕೊಡುವುದರ ಬಗ್ಗೆ ಚಿಂತನೆ ಮಾಡಿರಲಿಲ್ಲ. ಆದರೆ ಈ ಒಂದು ದುಡ್ಡಿನ ಬಗ್ಗೆ BJP ನಾಯಕರು ಫ್ರೆಶರ್ ಹಾಕಿದ ಮೇಲೆ ಇದರ ಬಗ್ಗೆ ಅವರ ಗಮನಕ್ಕೆ ಬರುತ್ತೆ. ಆ ಗಮನಕ್ಕೆ ಬಂದ ತಕ್ಷಣ ನಾನು ಸರಿಪಡಿಸ್ತೇನೆ, ಮುಂದಿನ ದಿನಗಳಲ್ಲಿ ಕೊಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿ, ಸೊ ಸರಿಸುಮಾರು ನಿಮಗೆ 6 ಕಂತುಗಳು 12,000 ದುಡ್ಡು. ಇದಕ್ಕಾಗಿ 15,000 ಕೋಟಿ ವೆಚ್ಚ ಆಗುತ್ತೆ. 15,000 ಕೋಟಿ ಹಣವನ್ನು ಹಣಕಾಸು ಇಲಾಖೆ ರಿಲೀಸ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಈ 15,000 ಕೋಟಿಯಲ್ಲಿ ಅರ್ಧ 7,500 ಕೋಟಿ ಹಣವನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಿಕೊಟ್ಟಿದೆ. ಯಾಕಂದರೆ 6 ಕಂತುಗಳಂದರೆ ತುಂಬಾ ಪ್ರೆಷರು. ಹೀಗಾಗಿ 3 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದೆ. ಸೊ ಈ 3 ಕಂತುಗಳಂದರೆ 24, 25, 26 ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಹಣವನ್ನು ನಿಮಗೆ ಕೊಡಲಾಗುತ್ತೆ. ಸೊ ಈ ದುಡ್ಡನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಸದ್ಯಕ್ಕೆ ಸ್ನೇಹಿತರೆ 1,22,00,000 ಮಹಿಳೆಯರಿದ್ದೀರಿ. ಎಲ್ಲರ ಖಾತೆಗಳಿಗೆ 12,000 ದುಡ್ಡು ಜಮಾ ಆದರೆ ನಿಮಗೆ ಎಷ್ಟೊಂದು ಬೆನಿಫಿಟ್ ಸಿಗುತ್ತೆ. ಸೊ ಇದರಿಂದ ಎಷ್ಟೋ ಲಕ್ಷಾಂತರ ಮಹಿಳೆಯರು ಕಾಯ್ತಾ ಇರ್ತಾರೆ ದುಡ್ಡು ಜಮಾ ಆಗುತ್ತೆ ಅಂತ. ಇದರಿಂದ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ. ಏನಾದರೂ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅಥವಾ ಮನೆ ಕಟ್ತಾ ಇದ್ದರೆ ಅದಕ್ಕೆ ಎಷ್ಟೋ, ಅದು 2,000 ಇರಲಿ ಅಥವಾ 12,000 ಇರಲಿ ಅಥವಾ 20,000 ಇರಲಿ, ಅದು ಎಷ್ಟೇ ಜಮಾ ಆದರೂ ಸಹಿತ ಫ್ರೀಯಾಗಿ ಅದು ಒಂದು ಕಡೆ ನಮಗೆ ಕೈಗೆ ಹತ್ತತ್ತೆ, ನಮಗೆ ಯೂಸ್ ಆಗುತ್ತೆ. ಸೊ ಹೀಗಾಗಿ ಈ ಎಲ್ಲಿಂದನಾದರೂ ಸರ್ಕಾರ ದುಡ್ಡನ್ನು ಕೊಡಬೇಕಾಗಿದೆ. ಈಗ ಸಾಲ ಅಂತೂ ಮಾಡಿದೆ, ಇನ್ನು ಸಾಲ ಮಾಡಿದ್ರೂ ಈ ದುಡ್ಡನ್ನು ಕೊಡಲೇಬೇಕು. ಯಾಕಂದರೆ ಮಹಿಳೆಯರಿಗೆ ಮಾತನ್ನು ಕೊಟ್ಟಿದ್ದಾರೆ, ನುಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಹೇಳ್ತಾ ಇದ್ದಾರೆ, ಅದನ್ನು ನಡೆದು ತೋರಿಸ್ಬೇಕಾಗಿದೆ. ಸೊ ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಇದು ಗೃಹಲಕ್ಷ್ಮಿ ದುಡ್ಡು. ಸೊ ಇದನ್ನೇ ಕೊಡಲಿಲ್ಲ ಅಂದರೆ ಬೇರೆ ಸ್ಕೀಮ್ಸ್ಗಳನ್ನು ಕೊಟ್ಟು ಉಪಯೋಗವಿಲ್ಲ. ಸೊ ಬೇರೆ ಸ್ಕೀಮ್ಸ್ಗಳನ್ನು ಬಂದು ಮಾಡಿದ್ರೂ ನಡೆಯುತ್ತೆ, ಆದರೆ ಈ ದುಡ್ಡು ಬೇಕೇ ಬೇಕು ಅಂತ ಮಹಿಳೆಯರು ಹಠ ಹಿಡ್ದಂಗೆ ಆಗಿದೆ. ಸೊ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು, ಸರಿಯಾಗಿ ದುಡ್ಡು ಜಮಾ ಮಾಡ್ತಾ ಇಲ್ಲ, ಓಟ್ ಅಂತರೂ ತೆಗೆದುಕೊಂಡ್ರು, ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳ್ಬಿಟ್ಟು 1 ತಿಂಗಳದ್ದು ಕೊಡೋದು, 2 3 ತಿಂಗಳದ ಪೆಂಡಿಂಗ್ ಉಳಿಸೋದು, ಈ ರೀತಿ ಮಾಡ್ತಾ ಹೋದರೆ ಯಾವ ಮಹಿಳೆಯರಿಗೂ ಕೂಡ ಇದರಿಂದ ಪ್ರಯೋಜನ ಆಗೋದಿಲ್ಲ. ಬೆಲೆಗಳಂತೂ ಏರಿಕೆ ಮಾಡಿದ್ದಾರೆ, ಸಾಕಷ್ಟು ಸಾಲ ಆಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಟೀಕಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲದರನ್ನು ನೋಡ್ಕೊಂಡ್ರೆ ದೀರ್ಘಾವಧಿಯ CM ಅಂತ ಸಿದ್ದರಾಮಯ್ಯನವರು ಕರೆಸ್ಕೊಳ್ತಾರೆ. ಅದೇ ರೀತಿಯಾಗಿ ಹೆಚ್ಚಿನ ಸಾಲವನ್ನು ಮಾಡಿದಂಥವರು ಕೂಡ ಅವರೇ, ಅಂದರೆ CM ಸಿದ್ದರಾಮಯ್ಯನವರೇ ಅಂತ ಕರೆಸ್ಕೊಳ್ತಾರೆ. ಸೊ ಒಂದು ಕಡೆ ಉನ್ನತ ಸ್ಥಾನ, ಇನ್ನೊಂದು ಕಡೆ ಕಳಪೆ ಸ್ಥಾನ. ಸೊ ಎರಡೂ ಕೂಡ ಅವರೇ ಹೊಂದಿದಾರಂಥ ಟೀಕೆಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಸದ್ಯಕ್ಕೆ ಸ್ನೇಹಿತರೆ 3 ಕಂತುಗಳನ್ನು ಬಿಡುಗಡೆ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿದ್ದು 2,500 ಕೋಟಿ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಅಂದರೆ ಇಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ ಮೊದಲು ಜಿಲ್ಲೆಗಳನ್ನು ಹೇಳಿಬಿಡ್ತೀನಿ ನಿಮಗೆ, ತದನಂತರ ಈ GST ಫೇರ್ ಬಗ್ಗೆ, ಅದರ ಬಗ್ಗೆ ಪ್ರೊಸೆಸರ್ ಬಗ್ಗೆ ನಾನು ಹೇಳ್ತೀನಿ. ಸ್ನೇಹಿತರೆ, ಕೋಲಾರ, ಅದೇ ರೀತಿಯಾಗಿ ಕಲಬುರಗಿ, ಉತ್ತರ ಕನ್ನಡ, ಹಾವೇರಿ, ಗದಗ, ಅದೇ ರೀತಿಯಾಗಿ ಕೊಡಗು, ಚಿತ್ರದುರ್ಗ, ಸೊ ಅದೇ ರೀತಿಯಾಗಿ ಚಿಕ್ಕಮಗಳೂರು, ಅದೇ ರೀತಿಯಾಗಿ ಮಂಗಳೂರು, ಅದೇ ರೀತಿಯಾಗಿ ಚಾಮರಾಜನಗರ, ತುಮಕೂರು, ದಾವಣಗೆರೆ, ಅದೇ ರೀತಿಯಾಗಿ
ಕೊಡಗಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ, ಉಡುಪಿಗೆ, ಶಿವಮೊಗ್ಗಗೆ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಬರ್ತಾ ಇರುವಂಥದ್ದು ಇಂದು. ಸೊ 13 ಜಿಲ್ಲೆಗಳಂತೂ ನಾನು ಈಗಾಗಲೇ ತಿಳಿಸಿದ್ದೀನಿ. ಹೆಚ್ಚು ಕಡಿಮೆ ಜಿಲ್ಲೆಗಳು ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ಒಟ್ಟಾರೆಯಾಗಿ ಸುಮಾರು 10 ರಿಂದ 12 ದಿನ ಒಂದು ಕಂತಿಗೆ ಬೇಕಾಗುತ್ತೆ. ಅಷ್ಟು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಕಂತು ಕ್ಲಿಯರ್ ಆಗುತ್ತೆ. ತದನಂತರ ಮತ್ತೊಂದು ಕಂತು ದಿಢೀರನೆ ರಿಲೀಸ್ ಆಗುತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರೊಸೆಸರ್ ಹೇಗಿರುತ್ತೆ ಅಂದರೆ, ಮೊದಲನೇದಾಗಿ ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರತಿಯೊಂದು ಕಂತಿನಲ್ಲಿ ನೋಟಿಸನ್ನು ಕಳಿಸ್ಬೇಕಾಗಿರುತ್ತೆ. ಅದಕ್ಕೆ CM ಅವರು ಕೂಡ ಒಂದು ಆದೇಶ ಕೊಡಬೇಕು. ತದನಂತರ ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡುತ್ತೆ. ಆ ದುಡ್ಡನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗುತ್ತೆ. ಅಂದರೆ ಒಂದು ಕಂತಿಗೆ 2500 ಕೋಟಿ ಬೇಕಲ್ವಾ, ಅಷ್ಟು ರಿಲೀಸ್ ಮಾಡಿದ್ದೆ ಆದರೆ ಅಲ್ಲಿಂದ ಏನಾಗುತ್ತೆ, ಮೊದಲು ತನ್ನದೇ ಆದಂತಹ ಎಲ್ಲ ಪ್ರೊಸೆಸರ್ನ ಮುಗಿಸ್ಕೊಂಡು ಡೈರೆಕ್ಟಾಗಿ ಡಿ.ಬಿ.ಟಿ ಟ್ರೆಸರಿಗೆ ಪುಷ್ ಮಾಡ್ತಾಯಿತ್ತು. ಆದರೆ ಈಗ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸುತ್ತೆ. ಅದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಲಾಗುತ್ತೆ. ಅಲ್ಲಿರ್ತಕ್ಕಂತಹ ಆ ಪ್ರೊಸೆಸರನ್ನು ಮುಗಿಸ್ಕೊಂಡು ಗ್ರಾಮ ಪಂಚಾಯಿತಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ವಾಪಸ್ ಕಳಿಸುತ್ತೆ. ಉಳಿದಂತಹ ಎಲ್ಲ ಪ್ರೊಸೆಸರನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಗಿಸುತ್ತೆ. ಸೊ ಅಲ್ಲಿಂದ ಡಿ.ಬಿ.ಟಿ ಟ್ರೆಸರಿಗೆ ಪುಷ್ ಮಾಡಲಾಗುತ್ತೆ. ಅಲ್ಲಿಂದ ಡಿ.ಬಿ.ಟಿ ಟ್ರೆಸರಿಗೆ ಪುಷ್ ಮಾಡಿದಂತಹ ದುಡ್ಡನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ. ಅದು ದಿಢೀರನೆ ಎಲ್ಲರ ಖಾತೆಗಳಿಗೆ ಸ್ಪೀಡಾಗಿ ಅಲ್ಲ, ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಮೊದಲನೇ ಹಂತದಲ್ಲಿ ಟ್ರಯಲ್ ನಡೆಸ್ತಾರೆ. ಮೊದಲನೇದಾಗಿ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಯಾವುದೇ ತೊಂದರೆ ಇಲ್ಲ. ತಾಂತ್ರಿಕ ದೋಷಗಳು ಕಂಡು ಬಂದಿದ್ದೆ ಆದರೆ ಮತ್ತೆ ಕೆಲವೊಂದಿಷ್ಟು ದಿನಗಳ ಕಾಲ ನೀವು ವೇಟ್ ಮಾಡಬೇಕಾಗತ್ತೆ. ಹಾಗಾಗಿ ನಿಮಗೆ ಹಂತವಾಗಿಯೇ ದುಡ್ಡನ್ನು ಕಳುಹಿಸಲಾಗುತ್ತೆ. ಸೊ ಅದನ್ನು ನೀವು ಸಹಕರಿಸಲೇಬೇಕಾಗತ್ತೆ. ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಮತ್ತೆ ಡಿಲೇ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಪ್ರೊಸೆಸರ್ ಬಗ್ಗೆ ಗೊತ್ತಾಗಿದೆ. ಆದರೆ ಇನ್ನು GST ಫೇರ್ ಅಂತ ಬರ್ತಾ ಇದೆ ಅಂತೆ ಸಾಕಷ್ಟು ಜನರದು, ಲಕ್ಷಾಂತರ ಜನರದು. ಹಾಗಾಗಿ ಈ GST ಫೇರ್ ಅಂದರೆ ಸ್ನೇಹಿತರೆ, ಇದರಲ್ಲಿ ಶ್ರೀಮಂತರು ಕೂಡ ಇರ್ತಾರೆ, ಬಡವರು ಕೂಡ ಇರ್ತಾರೆ. ಅಂದರೆ GST ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ GST ಫೇ ಮಾಡ್ತಿರ್ತಾರೆ. ಇನ್ನು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಕೂಡ GST ಫೇ ಮಾಡ್ತಾ ಇನ್ಕಮ್ ಟ್ಯಾಕ್ಸನ್ನು ಕೂಡ ಮಾಡ್ತಾ ಇರ್ತಾರೆ ಫೇನ. ಸೊ ಹೀಗಾಗಿ ಇದರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾರು, ಶ್ರೀಮಂತ ವ್ಯಾಪಾರಿಗಳು ಯಾರು, ಯಾವ ರೀತಿಯಾಗಿ ಟ್ಯಾಕ್ಸ್ ಇಲ್ಲಿ ಪೇ ಮಾಡ್ತಾ ಇದ್ದಾರೆ, ಇದ್ರ ಎಲ್ಲದರ ಬಗ್ಗೆ ವೆರಿಫಿಕೇಷನ್ ಮಾಡ್ತಾ ಆಹಾರ ಇಲಾಖೆ ಇವರಿಗೆ ದುಡ್ಡು ಕೊಡಬೇಕಾ ಬೇಡವಾ, ಇದುವರೆಗೆ ರೇಷನ್ ಕಾರ್ಡ್ ಕೊಡಬೇಕಾ ಬೇಡವಾ ಅಂತ ಚಿಂತನೆ ಮಾಡುತ್ತೆ. ಯಾಕಂದರೆ ದಿಢೀರನೆ ಎಲ್ಲರನ್ನೂ ಕೂಡ ರದ್ದು ಮಾಡಲಿಕ್ಕೆ ಆಗೋದಿಲ್ಲ. ಬಡ ಜನರು ಕೂಡ ಇರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ದಿನನಿತ್ಯದ ಜೀವನವನ್ನು ನಡೆಸಲಿಕ್ಕೆ ವ್ಯಾಪಾರವನ್ನು ಮಾಡಿಕೊಂಡು ದುಡ್ಡನ್ನು ಸಂಪಾದಿಸ್ತಿರ್ತಾರೆ. ಸೊ ಅಂಥವರನ್ನು ಕೂಡ ನಾವು ಹೊರಗಡೆ ಇಟ್ಟರೆ ಇವ್ರಿಗೂ ಕೂಡ ತುಂಬಾ ತೊಂದರೆ ಆಗುತ್ತೆ. ಬರೀ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ, ರೇಷನ್ ಕೂಡ ಸಿಗೋದಿಲ್ಲ. ಯಾಕಂದರೆ ರೇಷನ್ ಕಾರ್ಡ್ ರದ್ದಾಗ್ಬಿಡುತ್ತಲ್ವ. ಸೊ ಅದರ ಜೊತೆಗೆ ಸಾಕಷ್ಟು ಸೌಲಭ್ಯಗಳು ರೇಷನ್ ಕಾರ್ಡ್ ಇದ್ದಂಥವರಿಗೆ ಸಿಗ್ತಾ ಇರುತ್ತೆ. ಅವುಗಳನ್ನೆಲ್ಲವೂ ಕೂಡ ಕಳೆದಂಗಾಗತ್ತೆ. ಹಾಗಾಗಿ ಇದರಲ್ಲಿ ಇನ್ನೂ ಹೆಚ್ಚುವರಿ ವೆರಿಫಿಕೇಷನ್ ಮಾಡಿ ಯಾರು ಸಣ್ಣ ಪುಟ್ಟ ವ್ಯಾಪಾರಿಗಳಿದಿರಿ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ಎಂದಿನಂತೆ ಮತ್ತೆ ದುಡ್ಡು ಜಮಾ ಆಗುತ್ತೆ. ಯಾರು GST ಫೇರ್ ದೊಡ್ಡ ವ್ಯಾಪಾರಿಗಳಿದಿರಿ, ನಿಮ್ಮ ಹತ್ರ ಇನ್ನೂ ಕೂಡ ರೇಷನ್ ಕಾರ್ಡ್ ಇದೆ, ನಿಮ್ಮೆಲ್ಲರನ್ನ ಕೂಡ ಈಗ ರದ್ದು ಮಾಡಲಾಗುತ್ತೆ. ಸೊ ಇದರಲ್ಲಿ ಸಾಕಷ್ಟು ಹೊಸ ರೂಲ್ಸನ್ನು ತಂದುಬಿಟ್ಟು ವೆರಿಫಿಕೇಷನ್ ಮಾಡಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.